ಉತ್ತರಾಖಂಡ್ನಲ್ಲಿ ಟ್ರೆಕ್ಕಿಂಗ್ಗೆ ಹೋದಂಥ 9 ಮಂದಿ ಸಾವನ್ನಪ್ಪಿದ್ರು. ಅವರ ಮೃತದೇಹಗಳೀಗ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಬರ್ತೀವಿ. ಈಗಾಗಲೇ 3 ಮೃತದೇಹಗಳನ್ನು ತಂದು ಬೆಂಗಳೂರಿಗೆ ರವಾನಿಸಲಾಗಿದೆ. ಇನ್ನು ಉಳಿದ 6 ಮೃತದೇಹಗಳು ಹಂತವಾಗಿ ಬೆಂಗಳೂರಿಗೆ ಬರ್ತಿವೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಏನು ಮೃತಪಟ್ಟಿರೋಂಥ ಒಂದು ತಂಡದಲ್ಲಿದ್ದಂಥ ಅಂದರೆ ಅವರ ಒಂದು ಒಡನಾಡಿಗಳಿದ್ದಾರೆ, ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡೋಣ. ಏನು ಹೇಳ್ತಾರೆ ಅಂತ ಸರ್, ಹೇಗೆ ಇನ್ಸಿಡೆಂಟ್ ಆಯಿತು, ಯಾವಾಗ ಹೋಗಿದ್ರು ಟ್ರೆಕ್ಕಿಂಗ್ಗೆ? ನಮಸ್ಕಾರ. ನಾವು ಹಿಮಾಲಯನ್ ವ್ಯೂ ಅಂತ ಒಂದು ಲಾಜಿಸ್ಟಿಕ್ಸ್ ಪ್ರೊವೈಡರ್ ಇದೆ ಉತ್ತರಾಖಂಡಲ್ಲಿ. ನಮ್ಮದು ಲೋಕಲ್ ಟೀಮ್ ಇಲ್ಲಿ ಕರ್ನಾಟಕ ಮೌಂಟೇನಿಯರಿಂಗ್ ಅಸೋಸಿಯೇಷನ್ ಅಂತ ಒಂದು ಲೋಕಲ್ ಟೀಮ್ ಇದೆ. ನಮ್ಮದು ಗಂಟ್ರವಾ ಇಂಡೋರ್ ಸ್ಟೇಡಿಯಮಲ್ಲಿ ಆಫೀಸ್, ವಿ ಆರ್ ರೆಕಗ್ನೈಸ್ಡ್ ಗೌರ್ಮೆಂಟ್ ಬಾಡಿ ಇರೋದು. ಸೊ 22 ಜನ ಚಾರಣಕ್ಕೆ ಹೊರಟಿದ್ರು. ನಮ್ಮ ಒಂದು ಸಹಸ್ರತಾಲ್ ಅಂತ ಉತ್ತರಾಖಂಡದಲ್ಲಿ ಒಂದು ಚಾರಣಕ್ಕೆ ತೊಗೊಂಡಿದ್ದು ಪ್ಲ್ಯಾನು. ಚಾರಣ ಮುಗಿಸಿ ವಾಪಸ್ ಬರೋಕ್ಕೆ ವಾಗ ಈ ದುರಂತ ನಡೆದಿರೋದು. ಅದರಲ್ಲಿ ನೀವು ಹೇಳ್ದಂಗೆ 9 ಜನ ಸಾವನ್ನಪ್ಪಿದ್ದಾರೆ. ಅದ್ರದ್ದು ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಾವು ಹೆಂಗೆ ಪ್ರಿಪೇರ್ ಆಗ್ತೀವಿ, ನಾವು ಯಾರು ಅಂತ ಹೇಳಬೇಕು. ನಾವು ರೆಗ್ಯುಲರ್ ಟ್ರೆಕ್ಕರ್ ಗ್ರೂಪು, ಮೌಂಟೇನಿಯರಿಂಗ್ ಗ್ರೂಪು. ನಮ್ಮ ಒಂದು ಲೀಡ್ರು ಯಾರು ಹೋಗಿದ್ರು ಸುಧಾಕರನ್ ಅವರು 115-120 ಹೈ ಆಲ್ಟಿಟ್ಯೂಡ್ ಮೌಂಟೇನಿಯರಿಂಗ್ ಎಕ್ಸ್ಪೆಡಿಷನ್ನು ಆ್ಯಂಡ್ ಕ್ಲೈಂಬಿಂಗ್ ಎಕ್ಸ್ಪೆಡಿಷನ್ಸ್ ಮಾಡಿರೋರು. ಹೊರಡೋಕ್ಕಿಂತ ಮುಂಚೆ ನಾವು ಏನೇನು ಪ್ರಿಪೇರ್ ಮಾಡ್ಕೊತೀವಿ ಅಂದರೆ ಅವ್ರ ಹೆಲ್ತ್ ಸರ್ಟಿಫಿಕೇಟ್ ಆಗಲಿ, ಗೌರ್ಮೆಂಟ್ ಅಪ್ರೂವ್ಡ್ ಡಾಕ್ಟರ್ ಸರ್ಟಿಫಿಕೇಟು, ಹೆಲ್ತ್ ಸರ್ಟಿಫಿಕೇಟು, ಫಿಟ್ನೆಸ್ ಸರ್ಟಿಫಿಕೇಟು ಎಲ್ಲ ತೊಗೊಂಡಿರ್ತೀವಿ. ಡಿಕ್ಲರೇಷನ್ಸ್ ತೊಗೊಂಡಿರ್ತೀವಿ. ಎಂಡಮೆಂಟ್ ಡಿಕ್ಲರೇಷನ್ಸ್ ಅಂದರೆ ವಾಟ್ ಎವರ್ ಹೂಮ್ಸ್ ಎವರ್ ಇಟ್ ಇಸ್ ಕನ್ಸರ್ನ್, ಆ ಡಿಕ್ಲರೇಷನ್ಸ್ ತೊಗೊಂಡಿರ್ತೀವಿ. ಆ್ಯಂಡ್ ವಿ ವಿಲ್ ಬಿ ಟೇಕಿಂಗ್ ಎಲ್ಲ ನಮ್ಮ ಅಪ್ರೂವಲ್ಸು IMF ಇಂದ ಆಗಲಿ ಅಥವಾ ಇಂಡಿಯನ್ ಮೌಂಟೇನಿಯರಿಂಗ್ ಫೆಡರೇಷನಿಂದ ಆಗಲಿ ಈ ಒಂದು ಎಕ್ಸ್ಪಿಡಿಷನ್ಗೆ ಎಲ್ಲರಿಗೂ ಮುಂಚೆನೇ ಮಾಹಿತಿ ಕೊಟ್ಟು ತೊಗೊಂಡಿರ್ತೀವಿ ನಾವು ಡೀಟೇಲ್ಸು. ಅದೆಲ್ಲ ಆದಮೇಲೆ ಈ ಒಂದು ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಇಳಿತಾ ಇರೋವಾಗ ಆವತ್ತಿನ ದಿನ 3ನೇ ತಾರೀಕು ಅಥವಾ 4ನೇ ತಾರೀಕು ಸಾಯಂಕಾಲ ನಡೆದಿರೋ 2:30-3 ಗಂಟೆ ಅಷ್ಟೊತ್ತಿಗೆ 4 ಗಂಟೆ ಅಷ್ಟೊತ್ತಿಗೆ ನಡೆದಿರೋ ದುರಂತ ಇದು. ಎಲ್ಲರ ಹೆಲ್ತು ಪರ್ಫೆಕ್ಟ್ ಆಗಿತ್ತು. ಯಾರೂ ಇದು ಏನು ಹೆಲ್ತ್ ಹಾಳು ಮಾಡಿಕೊಂಡು ಅಥವಾ ಹುಷಾರು ತಪ್ಪಿ ಆ ಥರ ಏನೂ ಆಗಿಲ್ಲ. ಜಾರು ಬೀಳೋದು ಅಂದರೆ ತಾವು ಹೇಳ್ದಂಗೆ ಎಲ್ಲ ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟು ತೊಗೊಂಡಿದ್ರು, ಎಲ್ಲ ಹೆಲ್ತಿ ಆಗಿದ್ರು, ಆಮೇಲೆ ಎಲ್ಲ ಎಕ್ಸ್ಪೀರಿಯನ್ಸ್ಡ್ ಹ್ಯಾಂಡ್ಸು ಹೋಗಿದ್ದು. ಅಲ್ಲಿ ಯಾವ ರೀತಿ ಇನ್ಸಿಡೆಂಟ್ ಆಯಿತು ಸರ್? ಈಗ ಪ್ರಕೃತಿ ವಿಕೋಪ ಅಂತ ಹೇಳ್ತಾರೆ, ಹೇಗಾಗಿದೆ ಸರ್? ಅದು ಇವಾಗ ನಮ್ಮ ಈ ಒಂದು 9 ಜನ ಏನಕ್ಕೆ ಮೃತಪಟ್ಟಿದ್ದಾರೆ, ಸಾವನ್ನಪ್ಪಿದ್ದಾರೆ ಅಂದರೆ ಇದು ವಿಕೃತಿ ವಿಕೋಪ ಅಂತ ನೀವು ಹೇಳಿದ್ರಲ್ಲ, ಪ್ರಕೃತಿ ವಿಕೋಪ ಅಂತಾರಲ್ಲ, ಅದನ್ನು ನಾವು ವಿ ಕಾಲ್ಡ್ ಇಟ್ ಮೌಂಟೇನ್ ಟ್ರಾಜಿಡಿ ಅಂತೀವಿ. ಆ ಮೌಂಟೇನ್ ಟ್ರಾಜಿಡಿ ಹೆಂಗಾಯಿತು ಅಂದರೆ ಇಳಿತಾ ಇರೋವಾಗ ಮಂಜು ಮುಚ್ಕೊಂತು ಸರ್. ಹಿಮ ಬಿತ್ತು 2 ಗಡಿ, ಒಂದು 2 ಅವರ್ 3 ಅವರ್ ಹಿಮ ಬಿತ್ತು. ಚಳಿ ತುಂಬ ಜಾಸ್ತಿ ಆಯಿತು. ಅದನ್ನು ವೈಟ್ ಔಟ್ ಅಂತೀವಿ ನಾವು. ವೈಟ್ ಔಟ್ ಅಂದರೆ ನಾನು ಇವಾಗ ಈ ಕ್ಯಾಮ್ರಾ ನೋಡಬೇಕು ಅಂದರೆ ಮುಂದೆ 1 ಫೀಟಲ್ಲಿ ಏನಿದೆ ಅಂತ ಕಾಣಿಸಲ್ಲ ನಮಗೆ. ಆ ವೈಟ್ ಔಟ್ ಆದಾಗ ಮುಂದೆ ನಾವು ನಡೆಯೋಕ್ಕಾಗಲ್ಲ. ಮುಂದೆ ಹೋಗಿ ನಾವು ಲೆಫ್ಟ್ಗೆ ಹೋಗ್ತೀವಿ, ರೈಟ್ಗೆ ಹೋಗ್ತೀವಿ, ಹೆಂಗೆ ನಡಿತೀವಿ ಗೊತ್ತಾಗಿಲ್ಲ. ಎಲ್ಲರೂ ಒಟ್ಟಿಗೆ ಬಂದರು. ಆ ಒಟ್ಟಿಗೆ ಬಂದಾಗ ಚಳಿಗೆ ಒಬ್ಬೊಬ್ಬರೇ ಕೊಲ್ಯಾಪ್ಸ್ ಆದರು. ಅದು ಯಾವ ರೀಸನ್ನು ಅಂತ ಡಾಕ್ಟರ್ ಅವರು ಇವಾಗ ಗೌರ್ಮೆಂಟ್ ಅವರು ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ. ಆ ಸರ್ಟಿಫಿಕೇಟ್ ನಮ್ಮ ಹತ್ರ ಬಂದಿಲ್ಲ. ರೀಸನ್ ಫಾರ್ ಡೆತ್ ನಮಗೆ ಗೊತ್ತಾಗ್ತಾಯಿಲ್ಲ, ಬಟ್ ಚಳಿಯಿಂದ ಆಗಿದೆ ಸರ್. ಎಲ್ಲೂ ಲ್ಯಾಂಡ್ ಸ್ಲೈಡ್ ಆಗಿಲ್ಲ, ಅವಲಾಂಚ್ ಆಗಿಲ್ಲ, ಜಾರ್ ಬಿದ್ದು ಏಟಾಗಿ ಏನೂ ಆಗಿಲ್ಲ ಸರ್ ಯಾರಿಗೂ. ಸರ್ ಅಂದರೆ ಈಗ ಈ 9 ಜನ ಏನಿದ್ದಾರೆ, ನೀವೆಲ್ಲ ರೆಗ್ಯುಲರ್ ಟ್ರೆಕ್ಕಿಂಗ್ ಹೋಗ್ತಿದ್ದವ್ರ ಹೇಗೆ ಸರ್? ರೆಗ್ಯುಲರ್ ಟ್ರೆಕ್ಕಿಂಗ್ ಹೋಗ್ತಾ ಇದ್ದೇವೆ ಸರ್. ನಾನು ಆಶಾ ಸುಧಾಕರ್ ಮೃತಪಟ್ಟವರು ಒಬ್ರು ಇದ್ದಾರೆ. ಇವಾಗ ಫಸ್ಟ್ ಒಂದು ಬಾಡಿ ಇದಾಯಿತು, ಶಿಫ್ಟ್ ಮಾಡಿದ್ದಾರೆ. ಇವಾಗ ಗೌರ್ಮೆಂಟ್ ಆಫ್ ಕರ್ನಾಟಕ ಆಮೇಲೆ ಗೌರ್ಮೆಂಟ್ ಆಫ್ ಉತ್ತರಾಖಂಡ್ ಅವರು ತುಂಬಾ ಹೆಲ್ಪ್ ಮಾಡಿದ್ದಾರೆ ಲಾಸ್ಟ್ ಈ 1-2 ದಿನದಲ್ಲಿ. ನಮ್ಮ ರಾಜ್ಯ ಸರ್ಕಾರದವರು ಕೃಷ್ಣ ಬೈರೇಗೌಡರು ಸರ್ ಮಿನಿಸ್ಟ್ರು ಅವರು ಬಂದು ಹೆಲ್ಪ್ ಮಾಡಿದ್ರು. ನೆನ್ನೆ ರಾತ್ರಿ ಸಿಕ್ಕಿದ್ರು. ನೆನ್ನೆ ರಾತ್ರಿ 13 ಜನ ಯಾರು ಹುಷಾರಾಗಿದ್ದಾರೋ ಅವರು ಬಂದುಬಿಟ್ರು ಬೆಂಗಳೂರಿಗೆ. ಇವತ್ತಿನ ದಿನ ಬೆಳಗಿಂದ 3 ಬಾಡಿ ಬಂದಿದೆ, ಇನ್ನೂ 6 ಬಾಡಿ ಬರಬೇಕು. ಬಂದಿದ ತಕ್ಷಣ ಎಲ್ಲರೂ ಹೆಲ್ಪ್ ಮಾಡ್ತಾರೆ. ಬಟ್ ನಾವೆಲ್ಲ ಒಟ್ಟಿಗೆ ಟ್ರೆಕ್ ಮಾಡಿದವರು ಸರ್. ತುಂಬ ವರ್ಷಗಳಿಂದ ಟ್ರೆಕ್ ಮಾಡ್ತಾ ಇದ್ದೀವಿ ಸರ್. ಸರ್ ಅಂದರೆ ಈ ಟ್ರಾಜಿಡಿ ಬಗ್ಗೆ, ಈ ದುರಂತದ ಬಗ್ಗೆ ಏನು ಹೇಳ್ತೀರಾ? ನಿಮ್ಮ ಜೊತೆಯಲ್ಲಿ ಇದ್ದಂಥ ಇದು ಒಂದು ನಾವು ನಮ್ಮ ಜೊತೆಗಿರೋರನ್ನ ನಾವು ಕಳ್ಕೊಂಡಿರೋದು ಇದು ಒಂದು ದುರಾದೃಷ್ಟ ಸರ್. ಯಾವತ್ತೂ ನಮ್ಮ ಅಸೋಸಿಯೇಷನ್ ಆಗಲಿ ಯಾವತ್ತೂ ಹಿಂಗೆ ಆಗೇ ಇಲ್ಲ. ಫ್ಯಾಮಿಲಿ ಮೆಂಬರ್ಸ್ಗೆ ನಾನು ಏನು ಆನ್ಸರ್ ಮಾಡಲಿ ಅಂತ ಗೊತ್ತಾಗ್ತಾ ಇಲ್ಲ. ಅವ್ರಿಗೆ ತಿಳಿಸ್ಕೊಡ್ಬೇಕು ಅಂದರೆ ಗೌರ್ಮೆಂಟ್ ಅವ್ರ ಹೆಲ್ಪ್ ಬೇಕಾಗಿದೆ ಸರ್. ಅಷ್ಟು ಹೆಲ್ಪ್ ಮಾಡಿದ್ದಾರೆ. IMF ಆಗಲಿ, ಉತ್ತರಾಖಂಡ್ ಗೌರ್ಮೆಂಟ್ ಆಗಲಿ, ಸ್ಟೇಟ್ಮೆಂಟ್ ಆಫ್ ಕರ್ನಾಟಕ ಗೌರ್ಮೆಂಟ್ ಆಗಲಿ. ನಮ್ಮ ಇನ್ನೊಂದ್ಸತಿ ಅವ್ರಿಗೆ ಋಣಿಯಾಗಿರಬೇಕು ನಾವು ನಮ್ಮ ಮಿನಿಸ್ಟರ್ ಸಾಹೇಬರಿಗೆ ಸರ್. ಅಷ್ಟು ಇದಾಗಿದೆ. ಇದಿಷ್ಟು ಏನು ಟ್ರೆಕ್ಕಿಂಗ್ಗೆ ತೆರಳಿದ್ದಂಥ ತಂಡದವರ ಒಂದು ಒಡನಾಡಿಗಳ ಮಾತು. ಅಂದರೆ ಒಂದು ಟ್ರೆಕ್ಕಿಂಗ್ ಹೋದಂಥ ಸಂದರ್ಭದಲ್ಲಿ ಯಾವ ರೀತಿ ದುರಂತ ನಡೀತು ಅನ್ನೋದನ್ನು ವಿವರಿಸಿದ ಪರಿ. ಏರ್ಪೋರ್ಟ್ನಿಂದ ಕ್ಯಾಮ್ರಾಮನ್ ಅಮರೇಶ್ ಜೊತೆ ರವಿಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.